ಹಲೋ, ನಮಸ್ಕಾರ. ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ಈ ವ್ಲಾಗ್ ಬಂದು ಕಾಂತಾರ ಮೂವಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಈಗ ನಾವು 2 ದಿನ ಆಯಿತು ನೋಡ್ಕೊಂಬರೋ ಅಷ್ಟೊತ್ತಿಗೆ. ಸೊ ನಾವು ಅಷ್ಟು ಎಂಗ್ರೋಸ್ಡ್ ಆಗಿದ್ವಿ ಮೂವಿ ನೋಡಿ, ಅದಕ್ಕೆ 1-2-3 ಡೇಸ್ ತೊಗೊಂಡ್ವಿ ನಾವು ಈ ವಿಡಿಯೋ ಹಾಕಲಿಕ್ಕೆ. ನಿಂಗೆ ಹೆಂಗೆ ಅನಿಸ್ತು ಮೂವಿ? ಮೂವಿ ತುಂಬ ಚೆನ್ನಾಗಿದೆ, ಎಲ್ಲೂ ಲ್ಯಾಗ್ ಆಗಲ್ಲ. ಫುಲ್ ನಿಮ್ಗೆ 2 ಗಂಟೆ 55 ನಿಮಿಷನೂ ಹಿಡ್ದು ಕೂರಿಸಿರುತ್ತೆ. ಆಮೇಲೆ ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. 10-15 ಮಿನಿಟ್ಸ್ ಲೇಟಾಗಿ ಬರೋದು ಹಂಗೆಲ್ಲ, ಬಿಕಾಸ್ ಎವ್ರಿ ಮಿನಿಟ್ ದರ್ ಸಮಥಿಂಗ್ ಹ್ಯಾಪನಿಂಗ್ ಆಯಿತಾ. ಸೊ ಹಂಗಾಗಿ ನೀವು ಎಲ್ಲೂ ಅಂದರೆ ಎಲ್ಲೂ ಲೇಟ್ ಮಾಡೋದು, ಆಮೇಲೆ ಇಂಟರ್ವಲ್ ಆದಮೇಲೂ ಹಂಗೆಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡಿ. ಸಖತ್ ಟೈಟಾಗಿ ಅದರಲ್ಲಿ ಎಸ್ಪೆಷಲಿ ಎಂಟೈರ್ ಸೆಕೆಂಡ್ ಹಾಫ್ ಎಷ್ಟು ಟೈಟಾಗಿ ಮಾಡಿದ್ದಾರೆ ಅಂದರೆ ಸ್ಕ್ರೀನ್ ಪ್ಲೇ ಎಲ್ಲ ಭಾಳ ಚೆನ್ನಾಗಿತ್ತು ಮೂವಿ. ಓವರ್ ಆಲ್ ಹೇಳಬೇಕು ಅಂತಂದರೆ ಇದು ಕುಂದಾಪುರದ ಹತ್ರ ಕೆರಾಡಿ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ ಇದೆಲ್ಲ ಶೂಟ್ ಆಗಿರೋದು. ಇದು ಏನು ಹಿಟ್ ಆಗುತ್ತೆ ಅಂದರೆ, ಇದು ಕುಂದಾಪುರ ಹತ್ರ ಇರೋದ್ರಿಂದ ಆ ಕಡೆ ದಕ್ಷಿಣ ಕನ್ನಡದವ್ರಿಗೆಲ್ಲರಿಗೂ ಆ ಭಾಷೆ ಮೊದಲು ಕ್ಯಾಚಿ ಅನಿಸುತ್ತೆ. ಸೊ ನಮ್ಗೆ ಕೂಡ ಅಲ್ಲೇ ಇದ್ರಿಂದ ನಮ್ಗದು ಎಲ್ಲೋ ಒಂದು ಕಡೆ ಇಟ್ ಟೇಕ್ಸ್ ಅಸ್ ಬ್ಯಾಕ್ ಹೋಮ್ ಅನಿಸುತ್ತೆ. ಇದು ಬಂದ್ಬಿಟ್ಟು ಅವರ ಮಗ ಶಿವನ ಮಗ ಕೇಳೋ ಪ್ರಶ್ನೆಗೆ ಉತ್ತರಕ್ಕೆ ಇದು ನಮಗೆ ಹಿಂದೆ ಕರ್ಕೊಂಡು ಹೋಗ್ತಾರೆ. 2-3 ಶತಮಾನದ ಹಿಂದೆ ಕರ್ಕೊಂಡೋಗಿ ಅಲ್ಲೇನಾಯಿತು ಆ ಸ್ಟೋರಿನೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ತುಂಬ ಚೆನ್ನಾಗಿದೆ, ಫಾಸ್ಟ್ ಮೂವಿಂಗ್ ಆಗಿದೆ, ಆ್ಯಕ್ಷನ್ ಪ್ಯಾಕ್ಟ್ ಆಗಿದೆ, ರೊಮ್ಯಾಂಟಿಕ್ ಆಗಿದೆ, ಖುಷಿ ದುಃಖ ಎಲ್ಲ ಇದೆ ಈ ಮೂವಿಯಲ್ಲಿ. ಇವ್ರದ್ದು ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಬಗ್ಗೆ ಏನೇ? ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ, 2 ಮಾತಿಲ್ಲ. ಅವ್ರದ್ದು ಡೈರೆಕ್ಷನ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಆ್ಯಕ್ಟಿಂಗ್ ಆಗಲಿ, ಸಿನಿಮಾಟೋಗ್ರಫಿ ಇದು ಮಾಡೋದಾಗಲಿ ತುಂಬ ಚೆನ್ನಾಗಾಗಿದೆ. ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡೋ ಅಂಥ ಫಿಲ್ಮ್ ಇದು. ಆಮೇಲೆ ರಿಷಬ್ ಮಾತ್ರ ಯಪ್ಪ, ಫ್ರಮ್ ದ ಫಸ್ಟ್ ಅವ್ರು ಎಂಟ್ರ್ ಆಗ್ತಾರೆ, ಆ ಹುಲಿ ಸೀಕ್ವೆನ್ಸ್ ಎಲ್ಲ ಭಾಳ ಅಂದರೆ ಭಾಳ ಚೆನ್ನಾಗಿ. ಯಾವಾಗದ್ದು ಹುಲಿದು ಆ್ಯಕ್ಚುಲ್ ಬರುತ್ತಲ್ಲ, ಅಲ್ಲಿ ಏನೋ ಒಂಥರ ಓ ಮೈ ಗಾಡ್ ನೌ ಇಟ್ ಈಸ್ ಗೆಟಿಂಗ್ ಸ್ಟಾರ್ಟೆಡ್ ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಆ್ಯಂಡ್ ಸಖತ್ತು ಚೆನ್ನಾಗಿದೆ. ಎಷ್ಟು ಹಿಡ್ದಿಡುತ್ತೆ ಸ್ಟೋರಿನ, ಹೌ ಇಟ್ ವಿಲ್ ಬಿ ಸೋ ಕ್ಯಾಪ್ಟಿವೇಟಿಂಗ್ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಯಾವುದೋ ಬೇರೆ ಪ್ರಪಂಚಕ್ಕೆ ವಿ ವಿಲ್ ಬಿ ಟ್ರಾನ್ಸ್ಪೈರ್ಡ್ ಆಯಿತಾ. ಆಮೇಲೆ ಇವ್ರು ರುಕ್ಮಿಣಿ ವಸಂತ್ ಅವ್ರು ಬರ್ತಾರೆ. ಅವರು ಅಷ್ಟೇ, ಅವ್ರದ್ದು ಫಸ್ಟ್ ಫಿಲ್ಮ್ ಸಪ್ತಸಾಗರದಾಚೆ ಎಲ್ಲೋ ನೋಡ್ಕೊಂಡು ಬಂದಿದ್ದು, ಅದರಲ್ಲಿ ಇರೋ ಕ್ಯಾರೆಕ್ಟ್ರಿಗೂ ಇಲ್ಲಿರೋ ಕ್ಯಾರೆಕ್ಟ್ರಿಗೂ ಸಖತ್ ಡೈವರ್ಸ್ ಕ್ಯಾರೆಕ್ಟರ್ ಇದು ಮಾತ್ರ. ಯು ವಿಲ್ ಬಿ ಸರ್ಪ್ರೈಸ್ಡ್ ಅವ್ರ ಕ್ಯಾರೆಕ್ಟರ್ ನೋಡಲಿಕ್ಕೆ. ಆಮೇಲೆ ಅದೇ ರುಕ್ಮಿಣಿ ವಸಂತ್ ಅವ್ರದ್ದು ಕಾಸ್ಟ್ಯೂಮ್ ಕೂಡ ಮಾತಾಡಬೇಕು, ಅಷ್ಟು ಚೆನ್ನಾಗಿ ಕಾಣ್ತಾರೆ ಎಂಟೈರ್ ಫಿಲ್ಮಲ್ಲಿ. ಕಾಸ್ಟ್ಯೂಮಿಗೆ ಚೆನ್ನಾಗಿ ಒತ್ತು ಕೊಟ್ಟಿದ್ದಾರೆ. ಎಲ್ಲ ಕ್ಯಾರೆಕ್ಟರು, ಎಲ್ಲ ಆರ್ಟಿಸ್ಟು ಕರೆಕ್ಟಾಗಿ ಕೂರಿಸಿದ್ದಾರೆ. ಈ ಕತೆಗೆ ಅವರವರೇ ಬೇಕಾಗಿತ್ತು, ಅವ್ರು ಬಿಟ್ಟು ಬೇರೆ ಯಾರು ಮಾಡಿದ್ರೆ ಚೆನ್ನಾಗಿತ್ತು ಅಂತ ನಿಮ್ಗೆ ಯಾರಿಗೂ ಅನಿಸಲ್ಲ. ತುಂಬ ಚೆನ್ನಾಗಿದೆ, ನಡ್ಸ್ಕೊಂಡು ಹೋಗುತ್ತೆ. ಅಲ್ಲೆಲ್ಲ ಹೆಂಗೆ ಏನು ಅಂತ ಆ ಗ್ರೀನರಿ, ವಾಟರ್ ಫಾಲ್ ಸೀಕ್ವೆನ್ಸ್ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ಎಂಟೈರ್ ಮೂವಿ ಒಂದು ಸ್ವಲ್ಪ ಸಸ್ಪೆನ್ಸಲ್ಲೂ ಇರುತ್ತೆ, ಅವು ಈಗೇನಾಗುತ್ತೋ ಏನೋ ಎಲ್ಲ ಇದೆ ಮೂವಿಯಲ್ಲಿ. ಕಾಮಿಡಿನೂ ತುಂಬ ಚೆನ್ನಾಗಿದೆ. ಆದರೆ ಎಷ್ಟು ಫಾಸ್ಟ್ ಹೋಗ್ತಾ ಇರುತ್ತೆ ಅಂದರೆ ಅಲ್ಲಿ ನಗಾಡಿ ಒಂದು ಸ್ವಲ್ಪ ಮಜಾ ಮಾಡಲಿಕ್ಕೂ ಟೈಮ್ ಸಿಗಲ್ಲ, ನೆಕ್ಸ್ಟ್ ಇನ್ನೊಂದೇನೋ ಶುರುವಾಗಿರುತ್ತೆ. ಆಮೇಲೆ ಮಾತ್ರ ಈ ಪಿಕ್ಚರೈಸೇಷನ್ ಇದೆಯಲ್ಲ, ಇಟ್ ಫೀಲ್ಸ್ ಲೈಕ್ ಅನ್ ಆರ್ಟ್ ಆಯಿತಾ, ಎಲ್ಲೋ ಒಂದು ಕಡೆ ಅಲ್ಲ. ಹೌದು, ಇದು VFX ಆಗಲಿ, ಸಿನಿಮಾಟೋಗ್ರಫಿ ಆಗಲಿ ತುಂಬ ಚೆನ್ನಾಗಿದೆ. ಪೇಂಟಿಂಗ್ ಮಾಡ್ದಂಗಿದೆ ಎಲ್ಲ. ನಿಮ್ಮ ಕಣ್ಣೆದ್ರಿಗೆ ಕಣ್ಣಿಗೆ ಕಟ್ದಂಗಿರುತ್ತೆ, ನೀವೇ ಅಲ್ಲಿ ಜೀವಿಸ್ತಿದ್ದೀರಾ ಅನ್ನೋ ಮಟ್ಟಕ್ಕೆ ನಿಮಗೆ ಕರ್ಕೊಂಡು ಹೋಗುತ್ತೆ, ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಹೌದು. ಆಮೇಲೆ ಒಂದು ಇದೆ, ಈ ಕಾಂತಾರ 1 ಫಸ್ಟ್ 1 ಮೂವಿ ನೋಡ್ದಿದ್ದವ್ರು ಇದು ನೋಡ್ಬೋದಾ ಅಂತ. ಕಾಂತಾರ 1 ಇನ್ನೂ ನೋಡಿಲ್ಲ ಅಂದರೆ ವಾಟ್ ಆರ್ ಯು ಡೂಯಿಂಗ್, ದಯವಿಟ್ಟು ನೋಡಿ. ಅದು ಪ್ರೈಮಲ್ಲಿದೆ, ನೆಟ್ಫ್ಲಿಕ್ಸಲ್ಲಿದೆ. ಇಫ್ ಕಾರಣಾಂತರಗಳಿಂದ ನೋಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಇಟ್ ಈಸ್ ಅ ಸೀಕ್ವಲ್ ಅಂದರೆ ಅದಾದಮೇಲೆ ಏನು ಅಂತ. ಇದು ಪ್ರೀಕ್ವೆಲ್ ಅಂದರೆ ಈ ಫಸ್ಟ್ ಕಾಂತಾರ ಆಗಲಿಕ್ಕಿಂತ ಮುಂಚೆ ಏನು ನಡೀತು ಅಂತೆಲ್ಲ ಬರುತ್ತೆ. ಸೊ ಏನಿಲ್ಲ, ಅಡ್ಡಿ ಇಲ್ಲ, ನೋಡ್ಬೋದು. ಆ ಥರ ಏನು ರಿಲೇಟೆಡ್ ಕಾಂಟೆಂಟ್ ಅಂತ ಏನೂ ಇಲ್ಲ. ಈಗ ಅದು ನೋಡಲಿಲ್ಲ, ಇಟ್ಸ್ ನಾಟ್ ಅ ಚೈನ್ ಇದ್ರ ಥರ ಏನಿಲ್ಲ, ಆರಾಮಾಗಿ ನೋಡ್ಬೋದು ಅದು ನೋಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ. ಆ್ಯಂಡ್ ಆಲ್ಸೋ ಇನ್ನೊಂದೇನು ಅಂದರೆ, ಕೆಲವರಿಗೆ 2 ಬ್ಲಾಕ್ ಬಸ್ಟರ್ ಮೂವಿ ಆದ್ರೂ ಕಾಂತಾರ ಅಂತ ಪ್ರೊನೌನ್ಸ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಕೆಲವರು ಇನ್ನೂ ಕಂಟಾರ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅದೊಂದು ಸರಿ ಮಾಡಿಕೊಂಡ್ರೆ ಒಳ್ಳೆದಿರುತ್ತೆ. ಆಮೇಲೆ ಇವತ್ತು 500 ಕೋಟಿ ಕಂಪ್ಲೀಟ್ ಆಗುತ್ತೆ ಕಾಂತಾರ. ಕಾಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್.
ತುಂಬ ಚೆನ್ನಾಗಿದೆ. ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್. ಇಷ್ಟು ಒಳ್ಳೆ ಹಿಟ್ ಆಗ್ತಾ ಇದೆ, ನೋಡಲಿಕ್ಕೆ ಒಂದು ಹಬ್ಬದ ಥರ ಇದೆ ಎಂಟೈರ್ ಮೂವಿ. ಆಮೇಲೆ ಇನ್ನೊಂದೇನು ಅಂದರೆ ಕಾಂತಾರ ಇಸ್ ಇಟ್ ಓನ್ಲಿ ಮೇಡ್ ಫಾರ್ ಹಿಂದೂಸ್ ಅಂತ ಒಂದು ಕೂಡ ನರೇಶನ್ ಯಾರೋ ಒಬ್ರು ಮಾತಾಡ್ತಾ ಇದ್ರು. ಹಾಗೇನಿಲ್ಲ, ಆ ಕಡೆ ತುಳುನಾಡು ಕಡೆ ಎಲ್ಲ ಇದು ಎಲ್ಲ ದೈವಾರಾಧನೆ ಭಾಳ ಜಾಸ್ತಿ ಮಾಡ್ತಾರೆ. ಅದ್ರ ಪಾರ್ಟ್ಸ್ ಆಫ್ ದ ಕಂಟ್ರಿ ಅಷ್ಟೊಂದಾಗಿ ಏನು ಮಾಡೋದಿಲ್ಲ. ಆದರೂ ಕೂಡ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಅವರು ಅಲ್ಲಿಯವರು ಎಂಟೈರ್ಲಿ ಡಿವೋಷನಲ್ಲಿಂದ ನೋಡ್ಬೋದು, ಇನ್ನು ಅಲ್ದಿದ್ದವರು ಒಂದು ನಂಬಿಕೆ ಅಂತ ನೋಡ್ಬೋದು, ಒಂದು ಸ್ಟೋರಿ ಅಂತ ನೋಡ್ಬೋದು. ಅದು ಬಿಟ್ಟರೆ ಇದು ರಿಲಿಜನ್ ಸ್ಪೆಸಿಫಿಕ್ ಆಗಿ ಮಾಡಿರುವ ಮೂವಿ ಅಲ್ಲವೇ ಅಲ್ಲ. ಸೊ ಎವ್ರಿಬಡಿ ಕ್ಯಾನ್ ವಾಚ್ ಇಟ್, ಡೆಫಿನೆಟ್ಲಿ ವಾಚ್ ಇಟ್. ಇಟ್ಸ್ ಅ ಗುಡ್ ಪೀಸ್ ಆಫ್ ಸಿನೆಮಾ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೌದು, ಇದು ಎಲ್ಲ ನೋಡೋ ಅಂಥದ್ದು ಫುಲ್ ಎಂಟರ್ಟೈನಿಂಗ್. ನಿಮ್ಗೆ ಒಂದು 2 hours 55 minutes ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನೀವೇ ಅಲ್ಲಿ ಆ ಮೂವಿ ಒಳಗಿದ್ದೀರಾ ಅನ್ನೋ ಮಟ್ಟಿಗೆ ಫೀಲ್ ಆಗುತ್ತೆ. ಹೌದು, ಅದಂತೂ ನಿಜ. ಇಟ್ ಟೋಟಲಿ ಟ್ರಾನ್ಸ್ಪೈರ್ಸ್ ಯುವರ್ ವರ್ಲ್ಡ್. ನಿಮ್ಮ ವರ್ಲ್ಡಲ್ಲಿ ಇಲ್ಲೇ ಇಲ್ಲ, ಇನ್ನೆಲ್ಲೋ ಇದ್ದೀವಿ ಅಂತ ತಿಳ್ಕೊತೀರ. ಈವನ್ ಯು ವಿಲ್ ಫೀಲ್ ನೀವು ಅದರದ್ದೇ ಒಂದು ಪಾರ್ಟ್ ಅಂತ ಎಣಿಸ್ಲಿಕ್ಕೆ ಶುರು ಆಗ್ತೀರಾ. ಆಮೇಲೆ ಇಟ್ ಈಸ್ ಡೆಫಿನೆಟ್ಲಿ ಮಸ್ಟ್ ಟು ವಾಚ್. ಫ್ಯಾಮಿಲಿ ಕರ್ಕೊಂಡೋಗಿ. ಎಲ್ಲ ಇದೆ ಫಿಲ್ಮಲ್ಲಿ. ಫೈಟ್ ಬೇಕಾ, ಫೈಟ್ ಇದೆ, ಸ್ಟೋರಿ ಇದೆ. ಫೈಟ್ ಈ ಮೂವಿಯಲ್ಲಿ ಎಲ್ಲ ಇದೆ. ಫೈಟ್ ಇದೆ, ಸ್ಟೋರಿ ಇದೆ, ಒಂದು ಒಳ್ಳೆ ನ್ಯಾರೇಟಿವ್ ಇದೆ, ಒಂದು ಮ್ಯೂಸಿಕ್ ಇದೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಭಾಳ ಚೆನ್ನಾಗಿದೆ. ಕಾಸ್ಟ್ಯೂಮು, ಇವರು ರಾಣಿ ಕಾಸ್ಟ್ಯೂಮ್ ಹಾಕಿರೋದಾಗಿರಲಿ, ಅವ್ರ ಎಂಟೈರ್ ಕ್ಲಾನ್ ತುಂಬ ಚೆನ್ನಾಗಿದೆ. ಮಾತ್ರ ಒಂಥರ ಗ್ರ್ಯಾಂಡ್ಯೂರ್ ಆಗಿ ಮಾಡಿದ್ದಾರೆ ಎಂಟೈರ್ ಮೂವಿನ. ಸೊ ಆ ಶಿವಾದು ಸೆಟ್ ಕೂಡ ನೋಡ್ಬೋದು. ಫುಲ್ಲಿ ಅದು ಬೆಟ್ಟದ ಮೇಲೆ ಮಾಡಿರೋದು, ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಪ್ರತಿಯೊಂದು VFX ಕೂಡ ಅಲ್ಲೊಂದು ಹದ್ದು ಹಾರ್ಕೊಂಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ಎಲ್ಲೋ ಒಂದು ಕಡೆ ಸಸ್ಪೆನ್ಸ್ ಕೂಡ ಕ್ರಿಯೇಟ್ ಮಾಡಿ ಇಟ್ಕೊಂಡಿರುತ್ತೆ. ವಾಟ್ ನೆಕ್ಸ್ಟ್, ಇನ್ನೇನಾಗುತ್ತೆ ಬೆರ್ಮೆ ಜೊತೆಗೆ, ಇನ್ನೇನು ನೆಕ್ಸ್ಟ್ ಏನು ಬರ್ಬೋದು ಏನೋ ಬೆರ್ಮೆಗೆ ಅನ್ನುವ ಇದು ಯಾವಾಗಲೂ ಇರುತ್ತೆ. ಸೆಂಟಿಮೆಂಟ್ ಇದೆ, ಪ್ರತಿಯೊಂದು ಇಮೋಷನ್ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಮೂವಿಯಲ್ಲಿ. ಸೊ ಇಟ್ ಈಸ್ ಅ ಮಸ್ಟ್ ವಾಚ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ರಿಷಬ್ ಶೆಟ್ಟಿ ಆ್ಯಂಡ್ ಹೊಂಬಾಳೆ ಫಿಲ್ಮ್ಸ್. ಎಷ್ಟು ಹ್ಯೂಜ್ ಸಕ್ಸಸ್ ಆಗಿದೆ ಅಂದರೆ ಇದು ನಮಗೆ ಖುಷಿ ಆಗ್ತಾ ಇದೆ. ಇದು ನಮ್ಮ ಫಿಲ್ಮು, ಕರ್ನಾಟಕದ ಫಿಲ್ಮು ಪ್ಯಾನ್ ವರ್ಲ್ಡ್ಗೆ ಹೋಗ್ತಾ ಇದೆ ಅಂತ. ಸೊ ಇದೇ ಥರ ಇನ್ನೂ ಹೆಚ್ಚು ಮೂವಿ ತೊಗೊಂಬನ್ನಿ, ಆಯಿತಾ? ನಾವು ಡೆಫಿನೆಟ್ಲಿ ಸಪೋರ್ಟ್ ಮಾಡೇ ಮಾಡ್ತೀವಿ. ಆ್ಯಂಡ್ ಅದರ್ಸ್ ಡು ನಾಟ್ ಮಿಸ್ ದಿಸ್ ಮೂವಿ ಅಟ್ ಎನಿ ಕಾಸ್ಟ್, ಆಯಿತಾ? ಥ್ಯಾಂಕ್ ಯು ಸೊ ಮಚ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ಥರ ಕಾಂಟೆಂಟ್ ಇಷ್ಟ ಆಗ್ತಾ ಇದ್ದರೆ, ನಾವು ಮತ್ತೆ ಹೀಗೆ ತೊಗೊಂಬರ್ತಾ ಇರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್. ಕಾಂಗ್ರ್ಯಾಚುಲೇಷನ್ಸ್, 500 crores ಕಂಪ್ಲೀಟ್ ಆಗುತ್ತೆ ಇವತ್ತು. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಥ್ಯಾಂಕ್ ಯು ಸೊ ಮಚ್.